ನಾನು ಆರ್ ಎಸ್ ಎಸ್ ವಿಷಯದಲ್ಲಿ ನಾನು ಮಾತಾಡಬೇಕು ಅಂತ ನನಗೆ ಅನ್ಸೋದಿಲ್ಲ. ಯಾಕಂತಂದ್ರೆ ಐ ಆಮ್ ನಾಟ್ ಆರ್ ಎಸ್ ಎಸ್. ಅಸ್ತಿತ್ವದೇ ಇಲ್ಲದಿರತಕ್ಕಂಥ ಒಂದು ಸಂಘಟನೆ ಭೀಮ್ ಆರ್ಮಿ, ಅದೆಲ್ಲೋ ಹೊರಗಡೆ ಇತ್ತು. ಅದಕ್ಕೆ ಜನವೂ ಇಲ್ಲ, ಇಲ್ಲಿ ಅದರ ಅಸ್ತಿತ್ವನೂ ಇಲ್ಲ. ಬೇಕಂತ ಉದ್ಭವ ಮಾಡಿ ಇವರದೇ ಚೇಲಾಗಳನ್ನೆಲ್ಲ ಅಲ್ಲಿ ಇಟ್ಟು ಆರ್ ಎಸ್ ಎಸ್ ನ ವಿರುದ್ಧವಾಗಿ ಒಂದು ತೀರ್ಮಾನ ತಗೊಂಡಿದೆ. ಇದು ಸ್ವಯಂಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದಿದು. ಕೇಂದ್ರದಿಂದ ಫಂಡ್ಸ್ ಅವ್ರಿಗೆ ಬರಬೇಕು, ಇವರು ಅದನ್ನು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಇಲ್ಲಿ ಚುನಾವಣೆನೇ ಮಾಡಕ್ಕೆ ರೆಡಿ ಇಲ್ಲ ಇವರು. ನಾವು ಸೋತು ಹೋಗ್ಬಿಡ್ತೇವೆ, ಅದರಿಂದ ಮಾಡೋದು ಬೇಡ ಅಂತ ತಪ್ಪಿಸ್ಕೊಳ್ತಾರೆ. ಅದರಿಂದಾಗಿ ಆ ಫಂಡ್ಸ್ ಬರೋದಿಲ್ಲ. ಆದ್ರೆ ಏರೋದು ನೋಡಿದ್ರೆ ಕೇಂದ್ರ ನಮಗೆ ಮಲತಾಯಿದಾರನ್ನು ತೋರಿಸುತ್ತೆ, ನಮಗೆ ಹಣನೇ ಕೊಡೋದಿಲ್ಲ. ಅಲ್ಲ, ಕೊಟ್ಟ ಹಣ ಯಾಕೆ ಹೇಳೋದಿಲ್ಲ ನೀವು? ಇಷ್ಟೆಲ್ಲ ಆದರೂ ಕೂಡ ನಾನು ಆರ್ ಎಸ್ ಎಸ್ ವಿಷಯದಲ್ಲಿ ನಾನು ಮಾತಾಡಬೇಕು ಅಂತ ನನಗೆ ಅನ್ಸೋದಿಲ್ಲ. ಯಾಕಂತಂದ್ರೆ ಐ ಆಮ್ ನಾಟ್ ಆರ್ ಎಸ್ ಎಸ್, ಐ ಆಮ್ ಬಿಜೆಪಿ. ಆದ್ರೆ ಪ್ರಶ್ನೆ ಬಂದಾಗ ಉತ್ತರ ಕೊಡಲೇಬೇಕಾಗುತ್ತೆ ನಾನು. ಇವತ್ತು ಮಾನ್ಯ ಖರ್ಗೆಜಿ ಅವರ ಕುಟುಂಬ ಆರ್ ಎಸ್ ಎಸ್ ವಿರುದ್ಧವಾಗಿ ಒಂದು ತೀರ್ಮಾನ ತಗೊಂಡಿದೆ. ಇದು ಸ್ವಯಂಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದಿದು. ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ನಶಿಸಿ ಹೋಗಿರ್ತಕ್ಕಂಥ ತಮ್ಮ ನಾಯಕತ್ವಕ್ಕೆ ಮೆರುಗು ಕೊಡಬೇಕು ಅನ್ನೋ ಕಾರಣಕ್ಕೆ ತಗೊಂಡಿರೋದು. 100 ವರ್ಷದ ಆರ್ ಎಸ್ ಎಸ್ ಇದೆ. ಅದು ವರ್ಷಕ್ಕೊಮ್ಮೆ ಅದು ಪಥಸಂಚಲನ ಮಾಡ್ತಕ್ಕಂಥದ್ದು ಉಂಟು. 70 ವರ್ಷಗಳ ಕಾಲದಿಂದ ದಲಿತ ಸಂಘಟನೆಗಳು ತಮ್ಮ ಸ್ವಾಭಿಮಾನಕ್ಕಾಗಿ, ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೆಚ್ಚು ಕಾಲ ಯಾವ ಸರ್ಕಾರ ದೇಶ ಆಳಿದೆ? 60-65 ವರ್ಷ ಕಾಂಗ್ರೆಸ್ ಆಳಿದೆ. ಕಾಂಗ್ರೆಸ್ನ ವಿರುದ್ಧವಾಗಿ ಸೆಟ್ಟದು ನಿಂತು ಹೋರಾಟ ಮಾಡ್ತಾ ಬಂದಿವೆ. ಬಾಬಾ ಸಾಹೇಬರು ಹೇಳಿದ್ರು, ದಲಿತರಿಗೆ ಇದು ಸುಡುವ ಮನೆ ಕಾಂಗ್ರೆಸ್, ನಿಮಗೆ ಭವಿಷ್ಯ ಇಲ್ಲ, ನಿಮ್ಮ ಭವಿಷ್ಯಗಳನ್ನು ಬೇರೆ ಬೇರೆ ಪಕ್ಷದಲ್ಲಿ ಹುಡುಕ್ರಿ. ಕಾಂಗ್ರೆಸ್ ದಲಿತ ವಿರೋಧಿಯಾಗಿ ಯಾವತ್ತೂ ಕೂಡ ನಿಮ್ಮ ಅಭ್ಯುದಯವನ್ನು ಬಯಸೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ದಲಿತ ಸಂಘಟನೆಗಳು 70 ವರ್ಷಗಳ ಕಾಲದಿಂದ ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಗಳನ್ನು ಕಟ್ಟಿಕೊಂಡು ಹಲವು ರೀತಿಯ ಸ್ವಾಭಿಮಾನದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಒಂದು ದಿವಸ ಖರ್ಗೆ ಸಾಹೇಬರ ಫ್ಯಾಮಿಲಿ ಅಥವಾ ಅವರ ಮಗ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಒಂದು ದಿವಸ ದಲಿತರ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಆಮೇಲೆ ಎಲ್ಲಾ ದಲಿತ ಸಂಘಟನೆಗಳನ್ನ ಒಡಲಿಕ್ಕೆ, ಛಿದ್ರಗೊಳಿಸಲಿಕ್ಕೆ ಕಾರಣವೂ ಕೂಡ ಇವರು ಆಗಿದ್ದವರು. ದಲಿತರು ಬಂದ್ರು ಅಂದ್ರೆ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ, ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಈಗ ನೋಡಿ, ಆರ್ ಎಸ್ ಎಸ್ ವಿಷಯವನ್ನು ಎತ್ಕೊಂಡು ಈ ದಲಿತ ಸಂಘಟನೆಗಳು ಎಲ್ಲವನ್ನೂ ದೂರ ಸರಿಸಿ ಅಸ್ತಿತ್ವದೇ ಇಲ್ಲದಿರತಕ್ಕಂಥ ಒಂದು ಸಂಘಟನೆ ಭೀಮ್ ಆರ್ಮಿ, ಅದೆಲ್ಲೋ ಹೊರಗಡೆ ಇತ್ತು. ಅದಕ್ಕೆ ಜನವೂ ಇಲ್ಲ, ಇಲ್ಲಿ ಅದರ ಅಸ್ತಿತ್ವನೂ ಇಲ್ಲ. ಬೇಕಂತ ಉದ್ಭವ ಮಾಡಿ ಇವರದೇ ಚೇಲಾಗಳನ್ನೆಲ್ಲ ಅಲ್ಲಿ ಇಟ್ಟು ಇವತ್ತು ಒಂದು ಹೋರಾಟಕ್ಕೆ ಹೊರಟಿದ್ದಾರೆ. ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಐ ಲವ್ DSS. ಯಾಕೆಂತಂದ್ರೆ ಬಹು ದಿನಗಳ ಕಾಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಹೋರಾಟ ಮಾಡಿ ಇವತ್ತು ದಲಿತರಿಗೆ ಒಂದು ಶಕ್ತಿಯಾಗಿ ನಿಂತಿದ್ದು ಅದು DSS. ಅಂದಮೇಲೆ ಭೀಮ್ ಆರ್ಮಿಯನ್ನು ನಾನು ವಿರೋಧ ಮಾಡ್ತೀನಾ? ಮಾಡಲ್ಲ. ಯಾವುದೇ ದಲಿತರ ಹೆಸರಿನಲ್ಲಿ ಕೆಲಸ ಮಾಡೋದಿದ್ರೆ ಅಂಥವ್ರನ್ನೆಲ್ಲ ಐ ಲವ್. ಅಷ್ಟೇ ಇದರಲ್ಲಿ ಐ ಲವ್ RSS ಆಲ್ಸೋ. ಯಾಕೆಂದ್ರೆ RSS ಯಾರೂ ಕೂಡ ಉಪದ್ರವ ಮಾಡತಕ್ಕಂಥ ಸಂಘಟನೆ ಅಲ್ಲ. ದೇಶದ ಪರವಾಗಿ, ದೇಶದ ಅಭಿವೃದ್ಧಿಗೆ, ದೇಶ ರಕ್ಷಣೆಗಾಗಿ ಜನರನ್ನ ಕಟ್ಟಿ ಈ ದೇಶಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅಂತ ಹೊರಡತಕ್ಕಂಥ ಒಂದು ಸಂಘಟನೆ. ಅದು ನಮಗೂ ಬೇರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ RSS ಅನ್ನು ವಿರೋಧಿಸಿಲ್ಲ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನ ತಿದ್ದಬೇಕು ಅನ್ನೋ ಹೋರಾಟ ಮಾಡಿದ್ದಾರೆ.
ಆ ನ್ಯೂನತೆಗಳು ಇವತ್ತೂ ಇರಬಹುದು, ನಾನು ಇಲ್ಲ ಅಂತ ಇವತ್ತೂ ಹೇಳೋದಿಲ್ಲ. ಅಸ್ಪೃಶ್ಯತೆ ಇವತ್ತಿಗೂ ನಿವಾರಣೆ ಆಗಿಲ್ಲ. ಅನೇಕರು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಇನ್ನೂ ಪದ್ಧತಿಗಳನ್ನೇ ಇಟ್ಟುಕೊಂಡು ದಲಿತರನ್ನ ಎಲ್ಲೋ ಎಷ್ಟೋ ಕಡೆಯಲ್ಲಿ ದೇವಸ್ಥಾನಕ್ಕೆ ಬಿಡದೇ ಇರತಕ್ಕಂಥ ಸಂದರ್ಭಗಳಿದೆ. ಇಂಥವುಗಳ ವಿರುದ್ಧವಾಗಿ RSS ಹೋರಾಟ ಮಾಡ್ತದೆ, DSS ಹೋರಾಟ ಮಾಡ್ತದೆ. ಅದರಿಂದಾಗಿ ನಾವು ಇವರೆಲ್ಲರನ್ನೂ ನಾವು ಒಪ್ಪುತ್ತೇವೆ, ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಹಾಗೆ ಇದ್ರೂ ಕೂಡ ಒಮ್ಮೆಲೆ ಹೇಳ್ತಾರಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಹಳ್ಳಿಗಾದೆ ಇದು. ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಕಾಂಗ್ರೆಸ್ನವ್ರೆಲ್ಲ ಬಿಟ್ಬಿಟ್ರು, ಅವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರು. ಅದಕ್ಕೆ ಇವಾಗ ಏನ್ ಮಾಡ್ತಾವ್ರೆ, ಇದ್ದಕ್ಕಿದ್ದಂಗೆ ದಲಿತ ಸಂಘಟನೆಗಳು ಜ್ಞಾಪಕ ಬಂದ್ಬಿಟ್ಟಿದೆ ಅವರಿಗೆ. ಬನ್ನಿ, ನನ್ನ ರಕ್ಷಣೆಗೆ ಬನ್ನಿ, ಗಟ್ಟಿ ಧ್ವನಿ. ಯಾರು ಗಟ್ಟಿ ಧ್ವನಿ? ದಲಿತರನ್ನ ಸಂಹಾರ ಮಾಡಿದವರು ದಲಿತರ ಪರವಾದ ಗಟ್ಟಿ ಧ್ವನಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ದಲಿತರನ್ನ ಇವತ್ತು ಏನಾದ್ರೂ ಈ ರಾಜ್ಯದಲ್ಲಿ ಹಾಳು ಮಾಡಿದ್ರೆ, ಕೆಲವೇ ಫ್ಯಾಮಿಲಿಗಳಿವೆ ಕಾಂಗ್ರೆಸ್ನಲ್ಲಿ, ಬರೀ ಆ 2-3 ಫ್ಯಾಮಿಲಿಗಳು ಇದ್ಕೊಂಡು ದಲಿತರ ಎಲ್ಲಾ ಸವಲತ್ತುಗಳನ್ನು ನುಂಗಿ ಇವತ್ತು ದಲಿತರಲ್ಲ, ಅವರು ಬಲಿತರಾಗಿದ್ದಾರೆ. ನಾನು ಇವತ್ತು ಕೇಳ್ತೇನೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರ್ಮಿಟ್ ಕಲ್ಲನ್ನು 9 ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆ ಕ್ಷೇತ್ರದಲ್ಲಿ ಹೋಗಿ ನೋಡಿ, ಒಬ್ಬ ದಲಿತ ಲೀಡರು ಇವತ್ತಿಗೂ ಇಲ್ಲ, ಒಬ್ಬ ದಲಿತ ಲೀಡರ್ ಬೆಳೆದಿಲ್ಲ. ಮತ್ತೆ ನೀವು ಮಾಡಿದ್ದೇನು? ಬೀದರ್ನಿಂದ ಕಲ್ಯಾಣ ಕರ್ನಾಟಕ ಹೊಸಪೇಟೆವರೆಗೆ 7 ಜಿಲ್ಲೆಗಳಿದೆ. 7 ಜಿಲ್ಲೆಗಳಲ್ಲಿ ಒಬ್ಬ ದಲಿತ ನಾಯಕನು ನಮ್ಮವನ್ನು ನಾನು ಬೆಳೆಸಿದ್ದೀನಿ ಅಂತ ಹೇಳಿ ನೋಡೋಣ. ಆ ಫ್ಯಾಮಿಲಿ ಬೇರೆಯವರು ಬೆಳೆದ್ರೆ ಖರ್ಗೆಯವರಿಗೆ ಎಲ್ಲಿ ಪೆಟ್ಟಾಗುತ್ತೋ ಅಂತ ಖರ್ಗೆಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು ಯಾರನ್ನು ಬೆಳೆಯಕ್ಕೆ ಬಿಡಲಿಲ್ಲ ಅವಾಗ. ಈಗ ಬೇರೆಯವರು ಬಂದ್ರೆ ನನ್ನ ಮಗನಿಗೆಲ್ಲೂ ತೊಂದರೆ ಆಗುತ್ತೋ ಅಂತ ಅವರನ್ನು ಅದನ್ನು ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ನಾನೇ 20-25 ವರ್ಷ ಅವ್ರ ಜೊತೆಯಲ್ಲಿದ್ದೆ. ಸಮಾಧಿ ಆಗೋದಕ್ಕೆ ಮುಂಚೆ ಬಚಾವಾಗಿ ಬಿಜೆಪಿಗೆ ಬಂದೆ, ಎಲ್ಲೋ ಇಲ್ಲಿ ಸ್ವಲ್ಪ ಉಳ್ಕೊಂಡೆ. ನಾನೇ ಸಾಕ್ಷಿ ಅದಕ್ಕೆ, ಹಾಳಾಗ್ಲಿಕ್ಕೆ. ನಾನೇ ಹೇಳ್ತಿದ್ದೆ, ಕೆಲವು ದಲಿತ ಮುಖಂಡರುಗಳು ಯಾರಾದ್ರೂ ಬಂದ್ಬಿಟ್ರೆ, ಹೊರಗಡೆ ಕೊಳ್ತಿದ್ರೆ ನಾನು ಹೋಗಿ ಹೇಳ್ತಿದ್ದೆ, ಸಾರ ದಲಿತರು ಲೀಡರ್ ಸುಮ್ಮನೆ ಕೂತ್ಕೊಳ್ಳಪ್ಪ, ಅವ್ರೇನು ಹೈಕಮಾಂಡ, ಅವ್ರು ನನ್ನೇನು ಮುಖ್ಯಮಂತ್ರಿ ಮಾಡ್ತಾರ, ನನ್ಗೇನು ಅಧಿಕಾರ ಕೊಡ್ತಾರ, ರಸ್ತೆ ಮೇಲೆ ಮನೆ ಇದೆ ಅಂದ್ಬಿಟ್ಟು ಬರ್ತಾರೆ ಹೋಗ್ತಾರೆ, ಬಿಡು ಕೂತ್ಕೊ ನೀನು ಅನ್ನೋರು. ಸರಿ, ಇಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ದಲಿತ ಪ್ರೀತಿ ಪ್ರೇಮ ಎಂಥದ್ದು ಅನ್ನೋದು ನಾವು ನೋಡಿಬಿಟ್ಟಿದ್ದೀವಿ. ಈಗ ಮಗನಿಗೆ ಇದ್ದಕ್ಕಿದ್ದಂಗೆ ದಲಿತರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ನನ್ನ ರಕ್ಷಣೆಗೆ ಬನ್ನಿ, RSS ವಿರುದ್ಧ ನಾನು ಹೋರಾಟ ಮಾಡಿ, ನೀವು RSS ವಿರುದ್ಧ ನೀವು ಹೋರಾಟ ಮಾಡಿದ್ರೆ ನನಗೇನಾಗಬೇಕು? ದಲಿತರು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಕಾಂಗ್ರೆಸ್ ವಿರುದ್ಧವಾಗಿ ಸುಡುವ ಮನೆ ಅಂತ ಮೊದಲೇ ಹೇಳಿದ್ದಾರೆ. ನೀವೇನಾದ್ರೂ ಇವತ್ತು ಕೂಡ ಕಾಂಗ್ರೆಸ್ ಪರವಾಗಿ ಏನಾದ್ರೂ ನಿಮ್ಮ ಹೋರಾಟ ಕಾಂಗ್ರೆಸ್ ಪರವಾಗಿ ನಿಂತರೆ ಅಂಬೇಡ್ಕರ್ ವಿರೋಧಿಗಳೇ ಹೊರತು ನೀವು ಅಂಬೇಡ್ಕರ್ ಅವರ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಇವತ್ತೊಂದು ದಿವಸ ಸರ್ಕಾರ ಏನು ಮಾಡಬೇಕಾಗಿತ್ತು, ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಜನರ ಸಮಸ್ಯೆಗಳು ಕೇಳಬೇಕಾಗಿತ್ತು, ಕೇಳ್ತಾ ಇಲ್ಲ. ಬರೀ ಕೇವಲ ಗ್ಯಾರಂಟಿ ಅಂದ್ಕೊಂಡು 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಗ್ಯಾರಂಟಿ ಕೊಟ್ಟು ಉಳಿದಿದ್ದು ಲೂಟಿ ಮಾಡಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಟ್ಟಲಿಕ್ಕೆ ಕರ್ನಾಟಕವನ್ನು ATM ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿನ ಜನರ ಸಮಾಧಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಅಂತೂ ನಾನು ಬಯಸ್ತೇನೆ. ಒಟ್ಟಾರೆಯಾಗಿ ಜನರಿಗೆ ಇವತ್ತು ಈ ಸರ್ಕಾರ ಬೇಗ ಹೋಗಬೇಕು, ಮತ್ತೊಂದು ವ್ಯವಸ್ಥಿತ ಒಳ್ಳೆಯ ಸರ್ಕಾರ ಬರಬೇಕು ಅನ್ನೋ ಭಾವನೆಯಲ್ಲಿ ಜನ ಇದ್ದಾರೆ ಅಂತಕ್ಕಂಥ ಮಾತನ್ನ ನಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕ್ವಶನ್ ಏನಾದರೂ ಇದ್ರೆ ಕೇಳಬಹುದು.